ಇದನ್ನು ಓದಿ ಅರಕೇಸರಿಯ ಧರ್ಮಪುರವೆಂಬ ಅಗ್ರಹಾರವನ್ನ ಪಂಪರಿಗೆ ನೀಡಿದನೆಂದು ಹೇಳಲಾಗುತ್ತದೆ. ಪಂಪ ಮಹಾಕವಿಯು ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಕವಿತಾ ಗುಣಾರ್ಣವ, ಆದಿಕವಿ, ನಾಡೋಜ ಎಂದು ಬಿರುಕುಗಳನ್ನು ಹೊಂದಿದ್ದಾರೆ. ತುಂಬ ಕವಿಗಳಿಗೆ ನೂತನ ಯುಗ ಪ್ರವರ್ತಕ ಸ್ಫೂರ್ತಿಯಾದ ಪಂಪನವರನ್ನು ನಾಗರಾಜ ಕವಿಯು ಪಸರಿಪ ಕನ್ನಡೋರ್ಕವನೇ ಸತ್ಕವಿ ಪಂಪನಾಗವಂ ಎಂದು ಬಣ್ಣಿಸಿದ್ದಾರೆ. ಕನ್ನಡಿಗರು ಪಂಪನ ಕಾಲವನ್ನು ಪಂಪಾಯುಗ ಎಂದು ಕರೆಯುತ್ತಾರೆ. ಇನ್ನು ತಿನಂಶ್ರೀ ಕಂಠನಯ್ಯನವರು ಪಂಪನ ಕನ್ನಡದ ಕಾಳಿದಾಸ ಎಂದು ಹೊಗಳಿದ್ದಾರೆ. ಇವರು ಒಬ್ಬ ಜೈನ ಧರ್ಮದ ನಿಜವಾದ ಅನುಯಾಯಿಯಾಗಿದ್ದರು. ಹಾಗಾಗಿ ಹಲವಾರು ಜೈನ ಪದ್ಯಗಳನ್ನು ರಚಿಸಿದ್ದಾರೆ. ಮತ್ತು ಚಂಪು ರಾಮಾಯಣ, ಕನ್ನಡ ನಾಡು, ನೆನಪಿನ ದೋಣಿಯಲ್ಲಿ, ಭರತ ದೇಶ ವೈಭವ ಇವರ ಪ್ರಸಿದ್ಧ ಪದ್ಯಗಳಾಗಿವೆ. ಇಂತಹ ಸಾಧನೆ ಮಾಡಿದ ಪಂಪ ಕವಿಯು ಶ್ರವಣ ಬೆಳಗೊಳ್ಳದಲ್ಲಿ 1950ರಲ್ಲಿ ನಿಧನರಾದರು. ಅವರು ಇಲ್ಲದಿರಬಹುದು, ಆದರೆ ಅವರು ಮಾಡಿದ ಸಾಧನೆ ನಮ್ಮಲ್ಲಿ ಸದಾ ಶಾಶ್ವತವಾಗಿ ಉಳಿದಿರುತ್ತದೆ. ಧನ್ಯವಾದಗಳು.